ಥ್ಯಾಂಕ್ಸ್ ಅಮ್ಮ. ಇಷ್ಟು ದಿನ ನೀವಿಬ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನು ಮುಂದೆ ನಮ್ಮಿಂದ ಯಾವ ತೊಂದರೆನೂ ಆಗಲ್ಲ. ನಾವು ಎಲ್ಗೊಮ್ಮೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ ಪುಟ್ಟ, ಆದ್ರೆ ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ಒಂದು ಕ್ಷಣನೂ ಇರಬಾರ್ದು. ಅಕ್ಕ ಸುಮ್ಮನೆ ಅಕ್ಕ, ಏನೇನೋ ಮಾತಾಡ್ಬೇಡ ನೀನು. ಬೇಡಪ್ಪ ಬೇಡ, ಇಷ್ಟು ದಿನ ಇಲ್ಲಿದ್ದು ಆಗಿರೋದೇ ಸಾಕು. ಇನ್ನು ಏನೇನೋ ಅನಿಸ್ಕೊಳ್ಳೋ ಆಸೆ ನನ್ಗಿಲ್ಲ. ತ್ರಿಪುರ, ಯಾಕೆ ಈ ಸಣ್ಣ ವಿಷಯನ ಹಿಂಗೆ ಮಾಡ್ತಿದ್ಯಾ? ಅಂಥದ್ದೇನು ಹೇಳಬಾರ್ದು ಹೇಳ್ದೆ ನಾನೀಗ? ಇಲ್ಲಮ್ಮ, ನೀನೇನ್ ತಪ್ಪು ಹೇಳಲಿಲ್ಲ, ಎಲ್ಲ ನಂದೇ ತಪ್ಪು. ಆದ್ರೆ ಇನ್ಮೇಲೆ ನಿನಗೆ ಯಾವ ತೊಂದರೆನೂ ಆಗಲ್ಲ. ನಾನು ಹೋಗ್ತೀನಿ. ಬಾಪುಟ್ಟಿ. ತ್ರಿಪುರ, ಮಗುನ್ ಕೈ ಇಳಿಸು. ಮಗುನ್ ಇಳಿಸು ಒಂದೇ. ದಿವ್ಯಾ, ಸಿರಿನ್ ಕರ್ಕೊಂಡು ಹೊರಗಡೆ ಹೋಗೆ. ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಬೇಕಾದಾಗ ಆಡ್ಕೊಂಡು ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ತ್ರಿಪುರ, ನೀನು ಈ ಮನೆ ಮಗಳು. ಯಾರು ಏನೇ ಅಂದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಬಾಯಿಂದ ಇನ್ನೊಂದ್ಸಲ ಬರಬಾರ್ದು. ಅರ್ಥ ಆಯ್ತಾ? ನೀನು ಅಷ್ಟೇ ಕಡೆ. ಇನ್ನೊಂದ್ಸಲ ಮಾತನಾಡೋಕ್ ಮುಂಚೆ 10 ಸಲ ಯೋಚನೆ ಮಾಡು. ನಮ್ಮ ಮಾತು ಇನ್ನೊಬ್ಬರಿಗೆ ನೋವಾಗಬಾರ್ದು. ನಿಮಗೆ ಮಾಡಕ್ಕೇನು ಕೆಲಸ ಇಲ್ವಾ? ಹೋಗಿ ಒಳಗೆ. ಅಕ್ಕನ ಕರ್ಕೊಂಡು ನೀನು ಒಳಗೆ ಹೋಗೋ. ಪಾರೆ ಸಾಕು, ಅಳ್ಬೇಡಮ್ಮ, ಸುಮ್ಮನಿರು. ಆಯಿಂಟ್ಮೆಂಟ್ ಹಚ್ಚಿದ್ದೀನಿ, ಬೆಳಗ್ಗೆ ಅಷ್ಟಲ್ಲಿ ನೋವು ಕಡಿಮೆ ಆಗುತ್ತೆ. ಈಗಲೇ ಮಲ್ಕೊಂಬಿಡ್ಬೇಡಿ, ಆಯಿಂಟ್ಮೆಂಟು ಬೆಡ್ಗೆಲ್ಲ ಆಗುತ್ತೆ. ನಾನು ಹೋಗಿ ನೀರು ತರ್ತೀನಿ. ಒಂದು ನಿಮಿಷ, ನೀರು ಆಮೇಲೆ ಕುಡಿದ್ರೆ ಆಯಿತು. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಜ ಹೇಳ, ನನಗೀಗಲೂ ನೀನು ನನ್ನ ಲೈಫಲ್ಲಿ ಬಂದಿದೆಯಾ ಅಂತ ನಂಬೋದಕ್ಕೆ ಆಗ್ತಾಯಿಲ್ಲ. ನೀನು ನೋಡ್ತಾ ಇದ್ರೆ ನಾನು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ. ಹೇಳ್ರಿ, ಒಂದು ನಿಮಿಷ. ಏನಾಯ್ತು? ಇದಕ್ಕೂ ಏನಾದರೂ ಕಂಡೀಷನ್ ಇದೆಯಾ? ಅಯ್ಯೋ, ಕಂಡೀಷನ್ ಅಂತೇನೂ ಇಲ್ಲ. ಆದರೆ ನಾವೀಗಲೇ ಹತ್ರ ಆಗೋದು ಬೇಡ ಅಂತನಾ? ಹಾಗಲ್ಲ, ಸಂಪ್ರದಾಯದ ಪ್ರಕಾರ ಫಸ್ಟ್ ನೈಟ್ ಗಂಡಿನ ಮನೇಲೇ ಆಗೋದು ಶಾಸ್ತ್ರ ಅಲ್ವಾ. ಮುಹೂರ್ತ ಇಟ್ಟು ಪದ್ಧತಿ ಪ್ರಕಾರ ಆದ್ರೇನೆ ಚೆನ್ನಾಗಿರುತ್ತೆ. ಹೌದೌದು, ಶಾಸ್ತ್ರದ ಪ್ರಕಾರನೇ ಎಲ್ಲ ಆಗಬೇಕು. ಮುಹೂರ್ತ ಅಂತೂ ವೆರಿ ವೆರಿ ಇಂಪಾರ್ಟೆಂಟು. ನಿಜ ನಿಜ ನಿಜ. ಅಲ್ಲ, ನಿಮ್ಗೆ ಓಕೆ ಅಲ್ವಾ? ಅಯ್ಯ, ನನಗೆ ಓಕೆನೇ ಅಲ್ವಾ, ಬಿಟ್ಬಿಡು. ಮುಹೂರ್ತ ಇಂಪಾರ್ಟೆಂಟು, ಅದ್ರ ಪ್ರಕಾರನೇ ಎಲ್ಲ ನಡಿಬೇಕು. ಸರಿ, ಹಾಗಿದ್ರೆ ಮಲ್ಗನ್ನ. ಮಲ್ಗೋದೆ, ಅದನ್ನ ಬಿಟ್ಟು ಬೇರೆ ದಾರಿ ಏನಾದ್ರು ಇದೆಯಾ? ಏನಿಲ್ಲ.
ಶಾಸ್ತ್ರಿಗಳು ನಮ್ಮ ಮನೆ ಒಳ್ಳೇದಕ್ಕೆ ಹೇಳ್ತಾರೆ. ನೀನ್ ಅವ್ರ ಮಾತು ಕೇಳಿದ್ದಿದ್ರೆ ಹಿಂಗ್ ತವರ್ ಮನೇಲಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿನಗ್ ಬರ್ತಿರ್ಲಿಲ್ಲ. ಹೇಳ್ದೆ ಕೇಳ್ದೆ ಓಡ್ ಹೋಗಿ ಮದ್ವೆ ಮಾಡ್ಕೊಂಡೆ. ಏನಾಯ್ತು? ನಡು ನೀರಲ್ಲಿ ಕೈ ಬಿಟ್ಟು ಓಡ್ ಹೋದ ಅವನು. ಅಯ್ಯೋ ತ್ರಿಪುರ 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 ಏನೋ ನೀನು ಸಂಜೆ ಬರ್ತೀನಿ ಅಂತ ಹೇಳ್ದವನು ಈಗ ಬರ್ತಿದ್ಯಲ್ಲ. 9 ತಿಂಗಳ ಗರ್ಭಿಣಿ ನಾನು. ನನ್ನನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ಹೋಗೋದಕ್ಕೆ ನಿನ್ ಮನ್ಸಾದ್ರೂ ಹೇಗ್ ಬಂತು? ನಿನ್ಗೊಂಚೂರು ಕಾಳಜಿ ಇಲ್ವಾ? ಈಗ ಅದೆಲ್ಲ ಮಾತಾಡೋ ಟೈಮ್ ಇಲ್ಲ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಏನ ಏನು ಅನ್ಕೊಂಡಿದ್ಯಾ ನೀನು? ಮದುವೆ ಆಗಿ 1 ವರ್ಷದಲ್ಲಿ ಅಪ್ಪನ ಊರಿದು. ಈ ಊರ್ನ ಬಿಡ್ಬೇಕು ಅಂತಿದ್ಯಲ್ಲ, ಅದು ಈ ಸ್ಥಿತಿಲಿ. ಪ್ಲೀಸ್ ಡ್ರಾಮಾ ಸಾಕು. ಜೀವನ ಅಂದ್ರೆ ನೀಸೆ ಅನ್ಕೊಂಡಿದ್ಯಾ? ಇದೆಲ್ಲ ಫೇಸ್ ಮಾಡ್ಲೇಬೇಕು. ಸುಧಿ, ಅಮ್ಮ ಸುಧಿ, ಈ ತರ ಊರೂರು ಸುತ್ತೋದಕ್ಕ ನಿನ್ನ ಮದ್ವೆ ಆಗಿದ್ದು. ಸಾಲದಕ್ಕೆ ಯಾವಾಗ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಬೇರೆ. ಏಯ್ ಮತ್ತೆ ಮತ್ತೆ ಹೇಳಿದ್ದೀನಿ ಹೇಳ್ತಾ ಇರ್ಬೇಡ. ನೀನ್ ಮಾಡಿದ್ದೇನೆ ಮಾಡ್ತಿದ್ರೆ ನಾನು ಹೇಳಿದ್ದೀನಿ ಹೇಳ್ತಾನೆ ಇರ್ತೀನಿ. ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ನನ್ನ ಹುಡ್ಕೊಳ್ಳೋ ಹಾಳ ಪೊಲೀಸ್ ಬೇರೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಸಿಕ್ಕಾಕೊಂಡ್ರೆ ಗೊತ್ತಲ್ಲ, ಜೈಲೇ ಗತಿ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ನೋಡಿ ನೋಡಿ. ನಾನು ಎಲ್ಗೂ ಬರಲ್ಲ. ಯಾವಾಗ ಏನಾಗುತ್ತೋ ಅಂತ ಭಯದಿಂದ ಇರೋದ್ರ ಬದಲು ನೀನ್ ಪೊಲೀಸವ್ರ ಕೈ ಸಿಗಾಕೊಳ್ಳೋದೇ ಒಳ್ಳೇದು. ಅದನ್ನ ಬೇರೆಯವ್ರಿಗೋಗಿ ಮಾತಾಡೋಣ. ಇವಾಗ ಬಾಯಿ ಮುಚ್ಕೊಂಡು ನಡಿ. ನೋಡೆ, ಎಷ್ಟೊಂದು ಗೋಲ್ಡ್ ಮತ್ತೆ ಕ್ಯಾಶ್ ಕತ್ಕೊಂಡ್ ಬಂದಿದ್ದೀನಿ. ಇದರಿಂದ ಆರಾಮಾಗಿರ್ಬೋದು. ಪೊಲೀಸರು ಬಂದ್ರೆ ಕಷ್ಟ. ನಡಿ. ಇಲ್ಲ, ನಾನು ನಿನ್ನ ಎಲ್ಗೂ ಹೋಗಕ್ ಬಿಡಲ್ಲ. ಈ ಮಗುಗೋಸ್ಕರ ಸರೆಂಡರ್ ಆಗ್ಬಿಡು ಸುದ್ದಿ ಪ್ಲೀಸ್. ನೋಡು, 5 ವರ್ಷ ಜೈಲ. ನಾನು ನನ್ನ ಕೂಸು ಕಾಯ್ತೀವಿ. ಪ್ಲೀಸ್, ಈ ಜೀವನ ಮಾತ್ರ ಬೇಡ ಸುದ್ದಿ ಪ್ಲೀಸ್. ಈಗ ನೀನ್ ನನ್ನ ಜೊತೆ ಬರ್ತೀಯೋ ಇಲ್ವೋ? ಸುದ್ದಿ, ನಿನಗೆ ಕೈ ಮುಗಿತೀನಿ. ಪ್ಲೀಸ್ ಸರೆಂಡರ್ ಆಗು ಪ್ಲೀಸ್. ನಿನ್ ಕತೆ ಕೇಳ್ತಿದ್ರೆ ನಾನ್ ಜೈಲ್ ಸೇರ್ಬೇಕಾಗತ್ತೆ. ಹೋಗ್ ಸಾಯ್ ಆ ಕಡೆ. ಅಯ್ಯೋ
ತಿನ್ನಕ್ಕೇನಿದೆ? ಚಟ್ನಿ, ಖಾಲಿ. ಚಟ್ನಿ ಇದೆ ಅಂದಮೇಲೆ ದೋಸೆ ಹಿಟ್ಟಿರ್ಬೇಕಲ್ಲ. ಇಲ್ಲೇ ಇದೆಯಲ್ಲ, ಲಕ್ಷ್ಮಿ ಬಂದಿದ್ದಾಳೆ ಅಂದಮೇಲೆ ದೋಸೆ ಹಿಟ್ಟಿರಲೇಬೇಕು. ಸರಿಯಾಗಿ ಬ್ಯಾಟಿಂಗ್ ಮಾಡೋಣ. ಆಹಾ, ಏನೇ ಬದಲಾದರೂ ಇವಳ ಕೈ ರುಚಿ ಮಾತ್ರ ಬದಲಾಗಲ್ಲ. ಆಗ ಹೇಗಿತ್ತೋ ಹಾಗೇ ಇದೆ, ಸೇಮ್ ಟು ಸೇಮ್ ಟೇಸ್ಟ್. ಸೂಪರ್ ಮಹಾಲಕ್ಷ್ಮಿ. ಅಮ್ಮ ಅಳ್ತಿದ್ಯಾ? ಚಿಚೆ ಇಲ್ಲಪ್ಪ. ಅಮ್ಮ ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಇದೆಲ್ಲ ಒಂದು ಕೆಟ್ಟ ಕನ್ಸಾಗಿದ್ರೆ ಚೆನ್ನಾಗಿರೋದು ಪುಟ್ಟ, ಆದ್ರೆ ಅಲ್ವಲ್ಲ. ಅಜ್ಜಿ ಬೇರೆದು ಕಲ್ತಿದ್ಯಾ ಅಮ್ಮ? ಬೇಜಾರು ಮಾಡ್ಕೊಂಬೇಡ, ಅವ್ರು ನಿಮ್ಮ ಅಮ್ಮನೇ ತಾನೇ. ನೀನೇ ತಾನೇಮ್ಮ ಹೇಳೋದು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ, ಅಮ್ಮಂದ್ರು ಬೈಯೋದು ಅಂತ. ಅಳ್ಬೇಡ ಅಮ್ಮ ಪ್ಲೀಸ್. ನೀನ್ ಹಿಂಗ್ ಹತ್ರ ನಂಗೂ ಅಳು ಬರುತ್ತೆ. ಅಳ್ಬೇಡಮ್ಮ ಪ್ಲೀಸ್. ನೀನ್ ಹಿಂಗ್ ಅಳ್ಬೇಡ ಅಮ್ಮ ಪ್ಲೀಸ್. ನಾಳೆ ನಾನು ಅಜ್ಜಿಗೆ ಬೈತೀನಿ. ನೀನು ಗೊತ್ತಾ, ನೀನು ನಂಗೆ ಎಷ್ಟೇ ಬೈದ್ರು ನೀನೇ ನಂಗೆ ಎಲ್ಲರಿಗಿಂತ ಫೇವ್ರೇಟು. ನೀನೇ ನಿಂಗೆ ಅಳ್ತಿದ್ರೆ ನನಗೂ ಅಳು ಬರಲ್ವಾ ಅಮ್ಮ? ಪ್ಲೀಸ್ ಅಳ್ಬೇಡ ಅಮ್ಮ. ಯಾವಾಗಲೂ ಬೇಜಾರು ಮಾಡ್ಕೊಂಡು ಅಳ್ತಿದ್ರೆ ದೇವರು ನನ್ನ ಜೊತೆ ಟೂರ್ ಬಿಡ್ತಾನೆ ಅಂತ ನೀನೇ ಹೇಳ್ತಿದ್ದೆ ತಾನೆ ಅಮ್ಮ? ಬೇಗ ಕಣ್ಣೋಡ್ಸ್ಕೊಮ್ಮ. ಮೊದಲಿಂದ ಹೊರಟ್ಬಿಡ್ಬೇಕು. ಏನಾಯ್ತು? ಯಾಕೆ ಎತ್ಕೋತಿದ್ದೀರಾ? ಕೆಳಗಡೆ ಏನೋ ಶಬ್ದ ಆಯಿತು. ಇರು, ನೋಡ್ಕೊ ಬರ್ತೀನಿ.
ಏಯ್ ಯಾರೋ ನೀನು? ಯಾರ ನೀನು? ಏಯ್ ಏಯ್ ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಇವನು ಹಿಂಗ್ ಒಳಗಡೆ ಬಂದ. ಲಕ್ಷ್ಮಿ ಏನಾಯ್ತಮ್ಮ? ಅಮ್ಮ ಅವನು ಯಾರು? ಕಳ್ಳಮ್ಮ, ಕಳ್ಳ. ಏಯ್ ನಿಂತ್ಕೊಳ್ಳೋ. ಏಯ್ ಇದೆಯೋ ಕೆಳಗಡೆ ಬಿಡೋ. ಇದೆಯೋ ಕೆಳಗಡೆ ಬಿಡೋ. ಇದೆಯೋ ಇದೆಯೋ ಕೆಳಗೆ. ಏನು ಅಂದ್ರೆ ಬಿಟ್ಬಿಡಿ, ಬೇಡ ಬಿಡಿ. ಇವತ್ತು ಬಿಟ್ಟರೆ ನಾವು ಕೆಟ್ವಿ. ಇದೆಯೋ ಕೆಳಗಡೆ ಇದೆಯೋ ಕೆಳಗೆ. ಏನಾಯ್ತು ನಿಮ್ಗೆ? ಏನಾಯ್ತು? ನನ್ಗೆ ಏನೂ ಆಗಿಲ್ಲ ಬಿಡು. ನೀವ್ ಬೇಡ, ಕಾಂಪೌಂಡ್ ಆಚೆ ಹೋಗ್ಬೇಡಿ. ಅವ್ರು ದೊಡ್ಡ ಗ್ಯಾಂಗ್ ಇದ್ರೆ ನೀವೇನ್ ಮಾಡ್ತೀರಾ? ನಿಮ್ಗೇನಾರು ಆದ್ರೆ? ಹೌದು ಅಳಿ ಅಂದ್ರೆ ಲಕ್ಷ್ಮಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಆದ್ರೆ ದಯವಿಟ್ಟು ಒಳಗಡೆಗೆ ಬನ್ನಿ. ಬೇಡ ರೀ. ಅವ್ನು ಯಾರು ಅಂತ ನನಗೆ ಗೊತ್ತು. ಅವನು ನಿಮ್ಗೆ ಗೊತ್ತು? ನಾನು ನಿಂಗೆ ಅವತ್ತು ಹೇಳಿದ್ನಲ್ಲ, 2 ವರ್ಷದಿಂದ ನಮ್ಮ ಬ್ಯಾಂಕಿಗೆ ಒಬ್ಬ ಕಳ್ಳ ನುಗ್ಗಿದ್ದ, ನಾನೇ ಅವ್ನು ಹಿಡಿದು ಪೊಲೀಸಿಗೆ ಒಪ್ಸಿದ್ದೆ ಅಂತ. ಅದು ಇವನೇ. ಕಳ್ಳನ? ಇದೇನಪ್ಪ ಹೀಗೆ ಹೇಳ್ತಿದ್ಯಾ? ಇದೇ ಮೊದಲು ಇಷ್ಟು ವರ್ಷದಲ್ಲಿ ನಮ್ಮನೆ ಕಳ್ಳ ನುಗ್ಗಿರೋದು. ಹಿಂದಿನ ಬಾಗ್ಲು ಲಾಕ್ ಸರಿ ಇಲ್ಲ. ಮೇ ಬಿ ಅಲ್ಲಿಂದಾನೇ ಒಳಗಡೆ ಬಂದಿರಬೇಕು. ಹೌದಾ? ಹಾಗಿದ್ರೆ ನಾಳೆನೇ ಅದನ್ನ ಸರಿ ಮಾಡಿಸ್ಬೇಕು. ಅವಶ್ಯಕತೆ ಬಿದ್ದರೆ CC ಕ್ಯಾಮ್ರಾನು ಹಾಕ್ಸೋಣ. ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟು. ಯಾಕಂದರೆ ಇಂಥವ್ರು ಏನು ಮಾಡೋಕ್ಕೂ ಎಸಲ್ಲ. ಒಂದ್ಸಲ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲ್ತಿಲ್ಲ ನೋಡು. ಮತ್ತೆ ಜೈಲಿಂದ ಹೊರಗಡೆ ಬಂದು ಅದೇ ಕೆಲಸ ಮಾಡ್ತಿದ್ದಾನೆ. ಇವತ್ತೇನೋ ನೀವೆಲ್ಲರೂ ಇದ್ರೆ ಸರಿ ಹೋಯ್ತು, ಮತ್ತೆ ಅವ್ನು ಬರಲ್ಲ ಅಂತ ಏನು ಗ್ಯಾರಂಟಿ? ನನಗಂತೂ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಗೊತ್ತಿರೋ ಒಬ್ರು SP ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಇವನ ಬಗ್ಗೆನೂ ವಿಚಾರಿಸ್ತೀನಿ. ಆಲ್ರೆಡಿ ಲೇಟ್ ಆಯಿತು. ಯೋಚನೆ ಮಾಡಿದ್ದು ಸಾಕು. ಅವ್ನು ನನ್ನ ಮುಖ ನೋಡಿದಾನಲ್ಲ, ನನ್ನ ಬಗ್ಗೆ ಗೊತ್ತಿರೋದ್ರಿಂದ ಮತ್ತೆ ವಾಪಸ್ ಬರೋ ಧೈರ್ಯ ಮಾಡಲ್ಲ ಅವನು. ಹೋಗಿ ಮಲ್ಕೊಳ್ಳಿ. ಮಹಾಲಕ್ಷ್ಮಿ, ನೀನು ಟೆನ್ಷನಲ್ಲಿ ಇದೆಯಲ್ಲ, ಹೇಳಿದೆ ತಾನೇ ನಾನು SP ಹತ್ರ ಮಾತಾಡ್ತೀನಿ ಅಂತ. ನೀವು SP ಅವ್ರ ಹತ್ರ ಹೇಳಿದ ತಕ್ಷಣ ಅವ್ರು ನಮ್ಮ ಮನೆಗೆ ಟೈಟ್ ಸೆಕ್ಯೂರಿಟಿ ಕೊಟ್ಬಿಡ್ತಾರ? ನಂಗೆ ತುಂಬ ಭಯ ಆಗ್ತದೆ. ಇತ್ಲು ಬಾಗ್ಲು ಸರಿ ಇಲ್ದಿದ್ದಕ್ಕೆ ನಾನು ಅವನ ಒಳಗಡೆ ಬಂದಿದ್ದು. ನಾವು ಅದನ್ನ ಸರಿಯಾಗಿ ಹಾಕಿದ್ರೆ ಅವನ ಒಳಗಡೆ ಬರೋಕ್ಕಾಗ್ತಿತ್ತಾ? ಇಲ್ಲ ತಾನೇ. ನೋಡು, ಒಂದು ಕೆಲಸ ಮಾಡೋಣ, ನಾಳೆನೇ CC ಕ್ಯಾಮ್ರಾ ಹಾಕ್ಸೋಣ. ಅಟ್ಲೀಸ್ಟ್ ಹೊರಗಡೆಯಿಂದ ಬರೋರಿಗೆ ಒಂದು ಭಯ ಇರುತ್ತೆ. ಓಕೆನಾ? ರೂಮಲ್ಲಿ ಜಗ್ಗಲ್ಲಿ ನೀರು ಖಾಲಿ ಆಗಿತ್ತು, ನಾನು ಹೋಗಿ ತಗೊಬರ್ತೀನಿ. ನಿನ್ನ ನಡಿ. ಬೇಡ, ನಾನು ತಗೊಂಬರ್ತೀನಿ, ನೀವು ಹೋಗಿರಿ. ಸರಿ.